मुस्कुरा ले लब्बैक पढ़ते चले लब्बैक अल्लाहुम्मा लब्बैक लब्बैक अल्लाहुम्मा लब्बैक लब्बैक ला शरीक लक लब्बैक लब्बैक ला शरीक लक लब्बैक इन्नल हम्दा वल निअमता लक वल मुल्क ला शरीक लक। दक्षिण कन्नड़ा वक्फ बोर्ड के एक्स चेयरमैन हमारे साथ मौजूद हैं ಲಕ್ಕಿ ಸಾಹಬ್ ಲಕ್ಕಿ ನಾಸಿರ್ ಜಿ ಹೇಳಿ ಸರ್, ಇವತ್ತು ತಾವು ಬೆಂಗಳೂರಿಗೆ ಆಗಮಿಸಿದ್ದೀರಾ. ತುಂಬ ಜನ ಮಂಗಳೂರು ಅವರು ಇಲ್ಲಿಂದ ಹಜ್ಜಿಗೆ ತರ್ತಾ ಇದ್ದಾರೆ, ಏನು ಹೇಳಿಕ್ಕೆ ಬಯಸ್ತೀರಾ? ಮಂಗಳೂರಿನ ಬಹಳಷ್ಟು 1700 ಜನ ಈ ಸಲ ದಕ್ಷಿಣ ಕನ್ನಡದಿಂದ ಹಜ್ಜಿಗೆ ಹೋಗ್ತಾ ಇದ್ದಾರೆ. ಈ ಸಲ ಇಲ್ಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಒಳ್ಳೆಯ ಎಲ್ಲ ಸವಲತ್ತುಗಳನ್ನು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಜ್ಜಾಜಿಗಳು ಹೋದವರೆಲ್ಲರೂ ಬಹಳ ಪ್ರಶಂಸೆ ಮಾಡಿದ್ದಾರೆ. ಈ ಸಲ ಹಾಜಿಗಳಿಗೆ ಒಳ್ಳೆ ರೀತಿಯ ಸವಲತ್ತುಗಳನ್ನು ಎಲ್ಲ, ಅದು ಊಟೋಪಚಾರ ಆಗಿರ್ಬೋದು, ಇಲ್ಲಿ ತಂಗುವ ವ್ಯವಸ್ಥೆ ಆಗಿರ್ಬೋದು, ಬ್ಯಾಗೇಜಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳು ನಮ್ಮ ಹಜ್ಜಿನ ಮಿನಿಸ್ಟರ್ ಆದ ರಹೀಮ್ ಖಾನ್ ಮತ್ತು ಪ್ರತ್ಯೇಕವಾಗಿ ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರ ಮಿನಿಸ್ಟರ್, ನಮ್ಮ ವಕ್ಫ್ನ ಮಿನಿಸ್ಟ್ರು, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ತೊಂದರೆ ಬರದಾಗೆ ಎಲ್ಲ ಡಿಸ್ಟಿಕ್ನ ಎಲ್ಲ ಜನರಿಗೂ ಒಳ್ಳೆ ರೀತಿಯ ಸವಲತ್ತನ್ನು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಮಂಗಳೂರಿನ ಮತ್ತು ವಾಲಂಟಿಯರ್ಸ್ ಪ್ರತಿ ವರ್ಷ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬಂದು 15 ದಿವಸಗಳ ಕಾಲ ಕೂತ್ಕೊಂಡು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮಂಗಳೂರಿನಿಂದ ಹಜ್ ವ್ಯವಸ್ಥೆ ಇತ್ತು ಹೋಗ್ಲಿಕ್ಕೆ, ಅದು ಯಾಕೆ ಬಂದಾಯಿತು? ಅಲ್ಲಿ ನಮಗೆ ಎಂಬಾರ್ಕನ್ ಬಾರ್ಡ್ ಅಲ್ಲೇ ಇತ್ತು ನಮಗೆ, ಬಟ್ ಕರೋನಾ ಸಮಯದಲ್ಲಿ ಅಲ್ಲಿ ಕ್ಯಾನ್ಸಲ್ ಆಗಿ ಅದು ಬೆಂಗಳೂರಿಗೆ ಮಾಡಿದ್ದಾರೆ. ನಮಗೆ ಹಜ್ ಭವನ ಈಗಾಗಲೇ ನಮಗೆ ಅಲಾಟ್ ಆಗಿದೆ. ಅದರ ಜಾಗವನ್ನು ನಮ್ಮ ಇನಾಯತ್ ಅಲಿ ಅವರು ಈಗಾಗಲೇ ಅದಕ್ಕೆ ನಮಗೆ ಕೊಟ್ಟು ಈಗ ರಿಜಿಸ್ಟರ್ ಎಲ್ಲ ಆಗಿದೆ ಮತ್ತು ಅದರ ಬಿಲ್ಡಿಂಗಿನ ಟೆಂಡರ್ನ ಪ್ರಕ್ರಿಯೆಯೂ ಸಹ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಪ್ರಾರಂಭವಾಗ್ತಂಬ ಆಶಾದಾಯದಲ್ಲಿ ನಾವಿದ್ದೇವೆ. ಬರುವ ವರ್ಷ ಅಲ್ಲಿಂದಲೇ ನಮ್ಮ ಹಜ್ಜಾಜಿಗಳು, ದಕ್ಷಿಣ ಕನ್ನಡದ ಎಲ್ಲ ಹಜ್ಜಾಜಿಗಳು ಅಲ್ಲಿಂದಲೇ, ಅದು ಮತ್ತು ಉಡುಪಿ ಭಾಗ ಮತ್ತು ಕೊಡಗು ಆ ಕಡೆ ಎಲ್ಲರೂ ನಮ್ಮ ಮಂಗಳೂರಿನಿಂದಲೇ ಹೋಗ್ತಾರೆ ಅಂತೇಳಿ ನಾವು ಅನಿಸಿಕೆ ಇದೆ. ಬಟ್ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರುವಾಗ ಸ್ವಲ್ಪ ಬರುವುದು ಹೋಗುವುದು ಮಾತ್ರ ಬಹಳ ತೊಂದರೆ ಆಗ್ತದೆ. ಅಲ್ಲಿ ಆದರೆ ನಮ್ಮ ಹಜ್ಜಾಜಿಗಳಿಗೆ ಬಹಳ ಒಂದು ಉಪಕಾರವಾಗ್ತದೆ. ಹಾಗಿರುವಾಗ ಅಲ್ಲಿ ನಾನು ಸರ್ಕಾರದಿಂದ ಮತ್ತು ಎಲ್ಲ ಮಂತ್ರಿಗಳಿಂದಲೂ ನಾನು ದರಖಾಸ್ತು ಮಾಡ್ತಾ ಇದ್ದೇನೆ, ಅಲ್ಲಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ. दोस्तों, बेंगलुरु के हज भवन से आज़मीन हज की रवानगी का सिलसिला आज इख्तिताम पजीर हुआ। हज 2026 की रवानगी का सिलसिला आज मुकम्मल हुआ। आज बतारीख 21 मई बरोज जुमेरात बेंगलुरु के हज भवन से 2 काफिले रवाना हुए। बाद नमाज जोहर 31वां काफिला और बाद नमाज मगरिब 32वां काफिला रवाना हुआ। 31वें काफिले के लिए मारूफ आलिम दीन मौलाना ज़बीउल्लाह नूरी और मौलाना मकसूद आलम रशादी ने दुआ फरमाई, जबकि 32वें काफिले के लिए मौलाना ज़ैनुल आबिदीन के फर्जंद मौलाना मोहम्मद सईद ने दुआ फरमाई। उलमाए कराम की दुआओं, लब्बैक अल्लाहुम्मा लब्बैक की सदाओं के दरमियान आज 2 आखिरी काफिले बेंगलुरु से जिद्दा के लिए रवाना हुए। आज़मीन हज को विदा करने के लिए हजारों की तादाद में लोग जमा थे। कर्नाटक रियासती हज कमेटी के चेयरमैन जुल्फ़िकार अहमद खान टीपू भी अपने अहले खाना के साथ 31वें काफिले के जरिए हज पर रवाना हुए। आखिरी और 32वें काफिले की रवानगी के मौके पर कर्नाटक हज कमेटी के मेंबर सैयद मुजाहिद, मौलाना ज़ैनुल आबिदीन रशादी, हज कमेटी के एग्जीक्यूटिव ऑफिसर जीलानी मकाशी व दीगर मौजूद थे। बहरहाल सफ़र हज 2026 की रवानगी का सिलसिला आज इख्तिताम पजीर हुआ और यहाँ का माहौल जज्बात से लबरेज नजर आ रहा था, पुरनूर, पुरकैफ, पुरबहार नजर आ रहा था। कर्नाटक रियासती हज कमेटी के एग्जीक्यूटिव ऑफिसर जीलानी मकाशी ने कहा कि इस साल रियासत से 11,769 11,769 आज़मीन हज पर रवाना हुए हैं। इनमें बेंगलुरु एम्बार्केशन पॉइंट से 10,561 10,561 आज़मीन हज पर रवाना हुए हैं,
जनूबी हिंद न्यूज़ रिपोर्ट।